ಭವ್ಯ ಕೂಡ ಇಷ್ಟು ದಿನದ ಇದರಲ್ಲಿ ಎಲ್ಲೋ ಒಂದ್ ಕಡೆ ಆಟಗಳಲ್ಲಿ ಮೋಸ ಮಾಡಿದ್ದು ಉಂಟು. ಸೊ ಅದ್ ತಾನು ಎಸ್ಕೇಪ್ ಆಗೋದಕ್ಕೆ ಕ್ಯಾಪ್ಟನ್ಗಳು ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದು ಉಂಟು. ಸೊ ಆ ಒಂದು ಸಂದರ್ಭದಲ್ಲೂ ನಮ್ನೆಲ್ಲರನ್ನ ಕಾಡ್ತಿದ್ದ ಪ್ರಶ್ನೆ, ವೈ ಚೈತ್ರಾ ಕುಂದಾಪುರ್ ಇಸ್ ನಾಟ್ ರೈಸ್ಡ್ ಆನ್ ವಾಯ್ಸ್? ಅದಕ್ಕೊಂದು ಕಾರಣ ಇದೆ. ಅಂದ್ರೆ ಒಂದ್ ವೀಕೆಂಡ್ ಅಲ್ಲಿ ಯಾವಾಗ ಜಗದೀಶ್ ಸರ್ ಔಟ್ ಆಗ್ತಾರೆ, ಹೊರಗಡೆ ಹೋಗ್ತಾರೆ, ಆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ನನ್ ಕ್ಲಾಸ್ ತಗೋತಾರೆ. ಆ ಸಂದರ್ಭದಲ್ಲಿ ಸುದೀಪ್ ಸರ್ ಒಂದ್ ಮಾತಾಡ್ತಾರೆ, ನಿಮ್ಮದಲ್ಲದ ಘಟನೆಗೆ ನೀವ್ ಯಾಕೆ ತಲೆ ಹಾಕಕ್ ಹೋದ್ರಿ, ಅದ್ ನಿಮ್ ಪ್ರಾಬ್ಲಮ್ ಆಗಿರ್ಲಿಲ್ಲ, ಮಾನ್ಸಾಗವ್ರಿಗೂ ಜಗಳ ಆಗ್ತಿತ್ತು, ನಿಮ್ಗೆ ಅಲ್ಲಿ ಸಂಬಂಧ ಇಲ್ದಿರೋದಕ್ಕೆ ನೀವು ಹೋಗ್ಬೇಡಿ ಅಂತಂದ್ರು. ಸೊ ಆ ದಿನದಿಂದ ನಂಗೆ ಸಂಬಂಧ ಇಲ್ಲ ಅಂದ್ರೆ ನಾನು ಯಾವ್ದಕ್ಕೂ ಹೋಗ್ಲಿಲ್ಲ. ಸೊ ಸುದೀಪ್ ಸರ್ ವೀಕೆಂಡ್ ಬಂದ್ ಯಾಕೆ ಹೇಳ್ತಾರೆ, ಸೊ ನಾವೇ ಹೆಂಗಿರ್ಬೇಕು, ಹೊರಗಡೆ ಜನ ಹೆಂಗ್ ನಿರೀಕ್ಷೆ ಮಾಡ್ತಾರೆ ಹಂಗೆ ಅದನ್ನ ತಂದ್ ಕನ್ವೆ ಮಾಡ್ತಾರೆ ಅಂತ. ಸೊ ಸುದೀಪ್ ಸರೇ ಹೇಳಿದ್ರು ಒಂದ್ ವೀಕೆಂಡ್ ಅಲ್ಲಿ, ನಿಮ್ಗೆ ಸಂಬಂಧ ಇಲ್ಲದೆ ಇರೋದ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಿ ಅಂತ. ಸೊ ಅದ್ರ ಮೇಲೆ ನಂಗೆ ಸಂಬಂಧ ಇಲ್ವಾ, ನಾನು ಅದಕ್ಕೆ ಬಿಡಲ್ಲ, ನನ್ ಸಂಬಂಧ ಇದೆ, ನಾನು ಅವ್ರನ್ನ ಖಂಡಿತವಾಗ್ಲೂ ಸುಮ್ನೆ ಇರಲ್ಲ ಅನ್ನೋ ತರ ಇದ್ದೆ ಅಷ್ಟೇ. ಸೊ ಫೈನಲಿ ಈ ಒಂದು ಬಿಗ್ ಬಾಸ್ ಒಂದು ಪ್ರಶ್ನೆ ಕೇಳಲೇಬೇಕು. ಬೇರೆ ದಿನಗಳಲ್ಲಿ ಪಟ 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 ಅಂತ ಅರಳು ಹುರಿದ ಹಾಗೆ ಮಾತಾಡುವಂತ ಚೈತ್ರಾ ವೀಕೆಂಡ್ ಸುದೀಪ್ ಸರ್ ಬಂದಾಗ ಇಲ್ಲೋ ಒಂದ್ ಕಡೆ ಮೌನಕ್ಕೆ ಶರಣ ಹೋಗ್ತಾ ಇದ್ರು, ಕಡಿಮೆ ಮಾತಾಡ್ತಾ ಇದ್ರು. ವೈ ಚೈತ್ರಾ? ಅದೇ ವೀಕೆಂಡ್ ಅಲ್ಲಿ ನನಗ್ ತಗೊಳ್ತಾ ಇದ್ದ ಕ್ಲಾಸ್ಗಳು ಬ್ಯಾಕ್ ಟು ಬ್ಯಾಕ್ ನನಗೆ ಅದು ತುಂಬಾ ಎಮೋಷನಲಿ ನನ್ನ ತುಂಬಾ ಡ್ಯಾಮೇಜ್ ಮಾಡೋದು. ಬೇಡ ಗುರು, ಮಾತಾಡಿ ಯಾಕೆ ಸುಮ್ನೆ ಕೆಟ್ಟವ್ರಾಗ್ಬೇಕು, ಬೇಡ ಅನ್ನೋ ತರ ಅನ್ನಿಸ್ಬಿಡ್ತಿತ್ತು ನಂಗೆ. ಹಂಗಾಗಿ ನಾನು ಮೌನವಾಗ್ತಿದ್ದೆ, ಮಾತಾಡಿದ್ರೆ ಕೆಟ್ಟವ್ರಾಗ್ತೀವಿ ಅನ್ನೋದೊಂದು ಅಲ್ಲಿ ಬಂದ್ಬಿಟ್ಟಿತ್ತು. ಸೊ ಹಂಗಾಗಿ ಅದಕ್ಕೋಸ್ಕರ ನಾನು ಸೈಲೆಂಟ್ ಆಗ್ತಿದ್ದೆ. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ಆಕ್ಟಿವ್ ಆಗಿರ್ತಿದ್ದೆ. ಸೊ ಮೊದಲ ಒಂದು 3-4-5 ವಾರ ಏನ್ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ನಂಗೆ ಕ್ಲಾಸ್ ತಗೊಳಕ್ ಶುರು ಮಾಡಿದ್ರು, ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಹೋಯ್ತು ವೀಕೆಂಡ್ ಬಗ್ಗೆ. ಹಾಗಾಗಿ ಓಕೆ, ನೀವು ನಮ್ಮ ಈ ಬಿಗ್ ಬಾಸ್ ನ ಜರ್ನಿಯಲ್ಲಿ 105 ಡೇಸ್ ನ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮಾಡಿ ತನ್ನ ಪರ್ಸನಾಲಿಟಿಯನ್ನ ತಾನಾಗೇ ಉಳಿಸ್ಕೊಂಡು ಬಂದಂತ ದ ಒನ್ ಅಂಡ್ ಓನ್ಲಿ ಬೆಂಕಿ ನಮ್ಮ ಚೈತ್ರಾ. ಚೈತ್ರಾ, ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ, ಬಟ್ ನಿಮ್ಮ ಒಂದು ಜರ್ನಿ ಬಗ್ಗೆ ಮಾತಾಡ್ಲೇಬೇಕು. ಚೈತ್ರಾ ಜರ್ನಲಿಸಮ್ ನ ಯಾಕೆ ಸ್ಟಾಪ್ ಮಾಡಿದ್ರು? ಜರ್ನಲಿಸ್ಟ್ ಆಗ್ಬೇಕು ಅನ್ನೋ ನನ್ ದೊಡ್ಡ ಡ್ರೀಮ್ ಆಗಿತ್ತು, ನನ್ನ ಪ್ಯಾಷನ್ ಕೂಡ ಆಗಿತ್ತು. ಒಂದ್ ಇನ್ಸಿಡೆಂಟ್ ನಡೆಯುತ್ತೆ, ಪರೇಶ್ ಮೇಸ್ತಾ ಹತ್ಯೆ ಪ್ರಕರಣ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾನು ನ್ಯೂಸ್ ಆಂಕರ್ ಆಗಿದ್ದೆ, ಅದ್ರ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಾಡಿದ್ದೆ ನಾನು. ಸೊ ಅದನ್ನ ಆನ್ ಏರ್ ನಲ್ಲಿ ಅಲ್ಲಿನ ಸಿಟಿಂಗ್ MLA ಗೆ ಕ್ಲಾಸ್ ತಗೋತಾ ಇದ್ದೆ ಆಸ್ ಎ ನ್ಯೂಸ್ ಆಂಕರ್. ಅದೊಂದು ಇದಿರುತ್ತಲ್ಲ, ತಗೊಳ್ಳೋವಾಗ ಚಾನೆಲ್ ಕಡೆಯಿಂದ ಒಂದಷ್ಟು ಅಬ್ಜೆಕ್ಷನ್ಸ್ ಬರುತ್ತೆ. ಸೊ ಇದು ನಾನ್ ಕಂಡ ಪತ್ರಿಕೋದ್ಯಮ ಅಲ್ಲ ಅನ್ನೋ ಬೇಸರದಲ್ಲಿ ನಾನು ಆ ಜಾಬ್ ನ ಬಿಡ್ತೀನಿ. ಈಗ ನೀವು ಇದನ್ನ ಡಿಸಿಷನ್ ತಗೋಬಿಟ್ಟು ಅಂದ್ರೆ ನನಗೆ ನಾನು ಯಾವಾಗ್ಲೂ ಕಾಂಪ್ರಮೈಸ್ ಆದವಳಲ್ಲ ಜೀವನದಲ್ಲಿ. ನನಗೆ ಸರಿ ಅನ್ಸಿದ್ದನ್ನ ನಾನು ಯಾವತ್ತೂ ಮಾಡ್ದವಳು. ಇದು ಸರಿ ಅಲ್ಲ ಅಂತ ಯಾರೋ ಹೇಳ್ತಾರೆ, ನಾನ್ ಕಂಡ ಸತ್ಯವನ್ನ ಸತ್ಯ ಅಲ್ಲ ಅಂತ ಹೇಳ್ತಾರೆ ಅನ್ನೋದಂದ್ರೆ ನನ್ ಬಾಯಿನ ಯಾರೋ ಕಂಟ್ರೋಲ್ ಮಾಡೋದನ್ನ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಸೊ ಆ ಕಂಟ್ರೋಲಿಂಗ್ ಇದ್ರೊಳಗಡೆ ನಾನು ಇರಬಾರ್ದು ಅನ್ನೋ ಕಾರಣಕ್ಕೆ ಅವತ್ತು ನಾನು ಮೈಕೋ ಕೋಟು ತೆಗ್ದಿಟ್ಟು ರೆಸಿಗ್ನೇಷನ್ ಕೊಟ್ಟು ಹೊರಗಡೆ ಬರ್ತೀನಿ. ಆಮೇಲೆ ಪರೇಶ್ ಮೇಸ್ತಾ ಪ್ರಕರಣದ ಹೋರಾಟಕ್ಕೆ ಹಿಡಿತೀನಿ ನಾನು. ಸೊ ನಾನು ಹೋರಾಟ ಮಾಡಿದ್ದೆ 24 hours ಅಲ್ಲಿ ಯಾರು ಮರ್ಡರ್ ಮಾಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಆಚೆಗೆ ಆಕ್ಟಿವಿಸಮ್ ನಲ್ಲಿ ಇದಾಗ್ತೇನೆ. ಡೆಸ್ಟಿನಿ ಅಂತ ಕರಿತೀನಿ ನಾನು, ಭಗವಂತ ಪ್ಲಾನ್ ಮಾಡಿದ್ದ ಅಂತ. ರಾಜಕೀಯದ ಆಸಕ್ತಿ ಎಲ್ಲಿ ಬಂತು? ಈಗಲೂ ಅದೇ ಆಸಕ್ತಿ ನೀವು ಮುಂದುವರ್ಸ್ಕೊಂಡು ಬಂದಿದ್ದೀರಾ ಹೇಗೆ? ಇಲ್ಲ, ನಾನು ಯಾವ ಜನಗಳ ಒತ್ತಾಯ ಇರ್ಬೋದು, ನಿಮ್ಮ ವೈಯಕ್ತಿಕ ಅಭಿಲಾಷೆ ಇರಬಹುದು. ಇಲ್ಲ, ಪೊಲಿಟಿಕ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಲೇ ಯಾವಾಗ್ಲೂ ಬಿಕಾಸ್ ಒಂದ್ ಕಡೆ ಜರ್ನಲಿಸಂ ಬಿಟ್ಬಿಟ್ರಿ, ದೆನ್ ನಿಮ್ಗೆ ಬೇಡ ಅಂದ್ರೂ, ಯಾಕಂದ್ರೆ ನಿಮ್ಮ ಮಾತುಗಾರಿಕೆ ಆಗ್ಬೋದು, ನಿಮ್ಮ ಚಲತನ ಆಗ್ಬೋದು, ಎಲ್ಲವೂ ಕೂಡ ಅದು ತಾನಾಗೆ ಅರ್ಸ್ ಬರ್ತಿರುವಂತಹ ಒಂದು ಇದು. ಸೊ ಯಾಕೆ ಬೇಡ? ಬಟ್ ಅದೇ ಪೊಲಿಟಿಕ್ಸ್ ಗೆ ಬೇರೆನೆ ಬೇಕು. ನಿಮ್ಗೆ ಕಮ್ಯುನಿಟಿ ಪವರ್ ಬೇಕು, ನಿಮಗೆ ಬ್ಯಾಕ್ ಗ್ರೌಂಡ್ ಬೇಕು, ನಿಮಗೆ ಗಾಡ್ ಫಾದರ್ ಬೇಕು, ನಿಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು. ಸೊ ಅದೆಲ್ಲವನ್ನ ಇದ್ದವರು ಈ ಫೀಲ್ಡ್ ಅಲ್ಲಿ ಬಹಳ ಅದೆಲ್ಲ ಇದ್ದವರೇ ಒದ್ದಾಡ್ತಾರೆ. ಸೊ ನನಗೆಲ್ಲ ಒಂದ್ ಕಡೆ ಆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಕಾರಣಕ್ಕೆ ನನ್ನ ತಂದಲ್ಲಿ ನಾನು ರಾಜಿ ಮಾಡ್ಕೊಳಕ್ಕೂ ತಯಾರಿಲ್ದೇ ಇರೋ ಕಾರಣಕ್ಕೆ ಸೊ ಅದ್ರ ಬಗ್ಗೆ ಯಾವತ್ತೂ ತುಂಬಾ ದೊಡ್ಡ ಪ್ರಯತ್ನ ಅಂತ ಮಾಡಿಲ್ಲ. ಭಗವಂತ ಅದಾಗಿ ಬಂದ್ರೆ ಖಂಡಿತವಾಗ್ಲೂ ಮುಂದೆ ನೋಡೋಣ ಅಂತಿದ್ದೀನಿ ಅಷ್ಟೇ. ಬಿಗ್ ಬಾಸ್ ಆಯ್ತು, ವಾಟ್ ನೆಕ್ಸ್ಟ್ ಚೈತ್ರಾ? ಈಗೇನ್ ಕೆಲಸ ಮಾಡ್ತಾ ಇದ್ದೆ ಹಿಂದೆ, ಅದೇ ಕೆಲಸ ಇನ್ನ 10 ಪಟ್ಟು ಜಾಸ್ತಿ ಎಫರ್ಟ್ ಹಾಕಿ ಮಾಡ್ಬೇಕು ಅಂತಿದ್ದೀನಿ. ಜೊತೆಗೆ LLB ಮಾಡ್ಬೇಕು ಅನ್ನೋ ಕನ್ಸಿದೆ. ಸೊ ಅದಕ್ಕೆ ಇನ್ನೇ ಸಮಯ ಸಿಗುತ್ತೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮದುವೆ, ವೈಯಕ್ತಿಕ ಜೀವನ ಖಂಡಿತ ಇದೆ, ಮದುವೆ ಪ್ಲಾನ್ ಇದೆ. ಅದೇ ಯಾವಾಗ ಮನೆಯವ್ರಿಗೆ ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಅದನ್ನ ಬಿಟ್ಟಿದ್ದೀನಿ. ಸಂಗಾತಿ ಸಿಕ್ಕಿದಾರೆ? ಮನೆಯವ್ರು ಹೇಳ್ದಾಗ ಸಿಕ್ಬಿಡ್ತಾರೆ ಅಂತ ಅನ್ಕೋತೀನಿ. ಇಲ್ಲ, ಆದ್ರೆ ಅದೆಲ್ಲವೂ ಅಪ್ಪ ಅಮ್ಮ ನಿರ್ಧಾರ, ವಿಶೇಷವಾಗಿ ಅಮ್ಮನ ನಿರ್ಧಾರ. ಸೊ ಅಮ್ಮ ಯಾವಾಗ ರೆಡಿ ಆಗು ಅಂತ ಹೇಳ್ತಾರೆ ಅವಾಗ ರೆಡಿ ಆಗೋದಷ್ಟೇ. ಓಕೆ. ಸೊ ಯಾಕಂದ್ರೆ ನಿಮ್ಗೆ ಒಂದು ಡಿಸಿಷನ್ ತಗೊಳ್ಳುವಂತಹ ಒಂದು ಮೆಚುರಿಟಿ, ಆ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಇರ್ಬೇಕಾದ್ರೆ, ಸೊ ಆಬ್ವಿಯಸ್ಲಿ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಪೇರೆಂಟ್ಸ್ ನಿಮ್ಮ ಇದು ಸ್ವಂತ ನಿರ್ಧಾರಕ್ಕೆ ಬಿಟ್ಟಿದಾರ? ಅಂದ್ರೆ ಒಂದಂದ್ರೆ ನನಗೆ ಇಲ್ಲಿ ತನಕ ಅಪ್ಪ ಅಮ್ಮ ಯಾವ್ದಕ್ಕೂ ಅಡ್ಡ ಹಾಕಿಲ್ಲ. ನಾನು ಆಯ್ಕೆ ಮಾಡ್ಕೊಂಡೆ ಯಾವುದೇ ಜೀವನಕ್ಕೆ ಅಡ್ಡ ಹಾಕಿಲ್ಲ. ಒಬ್ಬ ಹೆಣ್ಮಗಳನ್ನ ಒಂದೇನು ಇಲ್ಲದೆ ಇರೋ ಝೀರೋ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಾಗ ಇಷ್ಟೆಲ್ಲ ಬಿಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಆಯ್ಕೆನ ಅವ್ರಿಗೆ ಬಿಡ್ಬೇಕು ಅನ್ನೋ ಯೋಚನೆ ಇದೆ. ಹಾಗಾಗಿ